ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಜಿಯೋ ಹಾಟ್ಸ್ಟಾರ್ ಅಲ್ಲಿ ರಿಲೀಸ್ ಆಗಿದೆ ಅಂತಾನೆ ಹೇಳ್ತೀನಿ. ರಾತ್ರಿ 12 ಗಂಟೆಗೆ ರಿಲೀಸ್ ಆಗಿರೋವಂಥದ್ದು. ಅಂಡ್ ಯಾರ್ಯಾರು ಕಂಟೆಸ್ಟೆಂಟ್ ಸೆಲೆಕ್ಟ್ ಆಗಿದ್ದಾರೆ ಮುಂದಿನ ರೌಂಡ್ಗೆ, ಅಂಡ್ ಯಾರ್ಯಾರು ರಿಜೆಕ್ಟ್ ಆದ್ರು, ಯಾರ್ಯಾರು ಹೋಲ್ಡ್ ಅಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮೊದಲೇ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಕಮೆಂಟ್ ಕೂಡ ಮಾಡಿ ಅಂತಾನೆ ಹೇಳ್ತೀನಿ. ಓಕೆ, ಅಂಡ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಮೊದಲ ಎಪಿಸೋಡ್ ಇವತ್ತು ರಾತ್ರಿ ಟೆಲಿಕಾಸ್ಟ್ ಆಗುತ್ತೆ ಟಿವಿನಲ್ಲಿ. ಬಟ್ ಜಿಯೋ ಹಾಟ್ಸ್ಟಾರ್ ಅಪ್ಲಿಕೇಶನಲ್ಲಿ ನಿನ್ನೆ ರಾತ್ರಿ ಅಂದರೆ ಇವತ್ತು ರಾತ್ರಿ ಮಧ್ಯರಾತ್ರಿ 12 ಗಂಟೆಗೆ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತಂದರೆ ನಿಮ್ಗೆ ಗೊತ್ತಿರೋ ಹಂಗೆ ಅಲ್ಲಿ 4 ಜನ ಜಡ್ಜಸ್ ಇರ್ತಾರೆ. ಆ್ಯಂಡ್ ಆ ಜಡ್ಜಸ್ಗಳಲ್ಲಿ ಒಬ್ಬರು ಏನಾದರೂ ಅಲ್ಲಿ ರೆಡ್ ಕೊಟ್ಟರೆ, 3 ಜನ ಗ್ರೀನ್ ಕೊಟ್ಟರೆ ಅವರು ಮುಂದಿನ ಒಂದು ಹಂತಕ್ಕೆ ಸೆಲೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ 4 ಜನ ಏನಾದರೂ ಗ್ರೀನ್ ಕೊಟ್ಟರೆ ಅವರು ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗೋದ್ರ ಜೊತೆಗೇನೆ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಅವ್ರನ್ನ ಕರೀತಾರೆ. ಆ್ಯಂಡ್ ಇಬ್ಬರು ಸೆಲೆಕ್ಟ್ ಮಾಡಿ ಇನ್ನಿಬ್ಬರು ರಿಜೆಕ್ಟ್ ಮಾಡಿದ್ರೆ ಅವರು ಹೋಲ್ಡಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಅಗೇನ್ ತಿರ್ಗಾ ಮತ್ತೆ ಆಕ್ಷನ್ ರೀತಿಯಲ್ಲಿ ಆಗುತ್ತೆ. ಮತ್ತೆ ಅವ್ರನ್ನ ಕರೆಸಿ ಯಾರ್ಯಾರು ಹೋಲ್ಡಲ್ಲಿ ಇರ್ತಾರೆ ಅವರಿಂದ ಕೆಲವ್ರನ್ನ ಮತ್ತೆ ಇಂಪ್ರೆಸ್ ಮಾಡಲಿಕ್ಕೆ ಜಡ್ಜಸ್ಗಳಿಗೆ ಮತ್ತೊಂದು ಅವಕಾಶ ಇರುತ್ತೆ. ಅದರಲ್ಲಿ ಏನಾದರೂ ಸೆಲೆಕ್ಟ್ ಆದರೆ ಮತ್ತೆ ಅವರು ಮುಂದಿನ ಹಂತಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಓಕೆ, ಇನ್ ಕೇಸ್ ಅಲ್ಲಿ 3 ಜನ ರಿಜೆಕ್ಟ್ ಮಾಡಿ ಒಬ್ಬರು ಮಾತ್ರ ಸೆಲೆಕ್ಟ್ ಮಾಡಿದ್ರೆ ಅವರು ರಿಜೆಕ್ಟ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾರ್ಯಾರು ರಿಜೆಕ್ಟ್ ಆಗಿದ್ದಾರೆ ಆ್ಯಂಡ್ ಯಾವ್ಯಾವ ಕಂಟೆಸ್ಟೆಂಟು ಸೆಲೆಕ್ಟ್ ಆಗಿದ್ದಾರೆ, ಯಾವ್ಯಾವ ಕಂಟೆಸ್ಟೆಂಟ್ ಹೋಲ್ಡಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಮೊದಲ ಎಪಿಸೋಡಲ್ಲಿ 8 ಜನ ಕಂಟೆಸ್ಟೆಂಟ್ನ ಅವರು ಆಡಿಷನ್ ರೀತಿಯಲ್ಲಿ ಮಾಡಿರುವಂಥದ್ದು. ಅದರಲ್ಲಿ ಕೆಲವು ಜನ ಹೋಲ್ಡ್ ಆಗಿದ್ದಾರೆ, ಕೆಲವರು ಜನ ರಿಜೆಕ್ಟ್ ಆಗಿದ್ದಾರೆ, ಕೆಲವು ಜನ ಸೆಲೆಕ್ಟ್ ಕೂಡ ಆಗಿದ್ದಾರೆ ಮುಂದಿನ ಹಂತಕ್ಕೆ ಅಂತ ಹೇಳ್ತೀನಿ. ಓಕೆ, ಮೊದಲನೇದಾಗಿ ಫಸ್ಟ್ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಿದರೆ ಅಲ್ಲಿ ಫಸ್ಟ್ ಕಂಟೆಸ್ಟೆಂಟ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಅವರು ಚಾಲೆಂಜ್ ಕೊಟ್ಟಿರುವಂಥದ್ದು ಅವ್ರಿಗೆ ಏನು ಅಂತಂದರೆ ಅವರ ಒಂದು ಜಾಬ್ನ ಅವರ ಮ್ಯಾನೇಜರ್ ಜೊತೆ ಮಾತಾಡಿ ರಿಸೈನ್ ಮಾಡುವಂಥದ್ದು ಕೊಟ್ಟಿದ್ರು. ತುಂಬ ಅಂದರೆ ಆ್ಯಕ್ಟಿವ್ ಆಗಿದ್ದಾರೆ, ಬಟ್ ತುಂಬ ಎಕ್ಸೈಟೆಡ್ ಆಗಿದ್ರು ಅಂತ ಅನಿಸುತ್ತೆ. ಅದರಲ್ಲಿ ಅವ್ರು ಏನು ಹೇಳಬೇಕಂತ ಅಂದ್ಕೊಂಡಿದ್ರು, ಮೇ ಬಿ ಅದನ್ನು ಅವರು ಇಂಪ್ರೆಸ್ ಮಾಡಲಿಕ್ಕಾಗಲಿಲ್ಲ ಜಡ್ಜಸ್ಗಳಿಗೆ. ಅದಕ್ಕೆ ಅವ್ರನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎರಡನೇ ಕಂಟೆಸ್ಟೆಂಟು ಇವರು ತಲೆ ಬೋಳ್ಸ್ಕೊಂಡಿರುವಂಥ ಕಂಟೆಸ್ಟೆಂಟು ರ್ಯಾಪರ್ ಮಂಜು ಅಂತ ಅನಿಸುತ್ತೆ. ಸಿಕ್ಕಾಪಟ್ಟೆ ಪ್ರೋ ಆ್ಯಕ್ಟಿವ್ ಆಗಿದ್ದಾರೆ ಅಂತಲೇ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆದರು. ನನ್ನ ಪ್ರಕಾರ ಇವ್ರನ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು, ಗೊತ್ತಿಲ್ಲ ಅದು ಯಾಕೆ ಅವ್ರನ್ನ ಹೋಲ್ಡಲ್ಲಿ ಇಟ್ಟರು ಅಂತ. ಇವರು ನೋಡಿದ್ರೆ ನನಗೆ ಅನಿಸಿರುವಂಥದ್ದು ಏನು ಅಂತಂದರೆ ಒಂದು ರೀತಿಯಲ್ಲಿ ಪ್ರಥಮ್ ಪ್ಲಸ್ ಗಿಲ್ಲಿ ನಟ ಅಂತ ಅನಿಸುತ್ತೆ. ಇಬ್ಬರು ಮಿಕ್ಸ್ ಮಾಡಿರೋವಂಥ ಒಂದು ಪ್ರಾಡಕ್ಟ್ ಇರುತ್ತಲ್ಲ, ಆ ರೀತಿಯಲ್ಲಿ ಇದ್ದಂಥದ್ದು ಮಂಜು ಅವರು. ಸಖತ್ ಮಾತುಗಾರ ಆ್ಯಂಡ್ ತುಂಬ ಪ್ರೋ ಆ್ಯಕ್ಟಿವ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಆ್ಯಂಡ್ ಆ ಒಂದು ಡೈಲಾಗ್ ಡೆಲಿವರಿ ಆದ್ರಾಗಿರ್ಬೋದು, ಆ ಒಂದು ಪದಗಳ ಜೋಡಣೆ ಆದ್ರಾಗಿರ್ಬೋದು ತುಂಬ ಇಷ್ಟ ಆಯಿತು ನನಗೆ. ಯಾಕಂದರೆ ಗಿಲ್ಲಿ ಅಂದಾಗ ನಂಗೆ ಅದೇ ನೆನಪಾಗುವಂಥ ಸ್ಪಾಂಟೇನಿಯಸ್ ಆಗಿರುವಂಥ ಡೈಲಾಗ್ಗಳು, ಆ ಒಂದು ಬರೆಯೋವಂಥದ್ದು ಅದು ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ವಲ್ಪ ಓವರ್ ಆಗಿ ಆಡ್ತಾರೆ, ಅದು ನಮಗೆಲ್ಲೋ ಪ್ರಥಮ್ ನೆನಪು ಆದರು ಅಂತಲೇ ಹೇಳ್ಬೋದು. ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. 3 ಜನ ಅವ್ರನ್ನ ಸೆಲೆಕ್ಟ್ ಮಾಡಿರುವಂಥದ್ದು. ಆ್ಯಂಡ್ ಸಂಗೀತ ಅವರು ಅವ್ರನ್ನ ಸ್ವಲ್ಪ ಅತಿಯಾದ ಮಾತುಗಾರಿಕೆಯಿಂದ ಅವ್ರನ್ನ ರಿಜೆಕ್ಟ್ ಮಾಡಿದ್ರು. ಬಟ್ 3 ಜನ ಮೆಜಾರಿಟಿ ಇರೋದ್ರಿಂದ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಕಂಟೆಸ್ಟೆಂಟ್ ಅಮೆರಿಕದಿಂದ ಬಂದಂಥವ್ರು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಬಿಗ್ ಬಾಸ್ಗೆ ಬಕೆಟ್ ಹಿಡ್ದಂಗೆ ಕಾಣಿಸ್ತು ನನಗೆ ಇವರು. ಯಾಕಂದರೆ ಬಿಗ್ ಬಾಸ್ಗೆ ಪ್ರಪೋಸ್ ಮಾಡೋ ರೀತಿಯಲ್ಲಿ ಬಂದರು. ಓಕೆ, ಅವ್ರದ್ದು ಒಂದು ಸ್ಟ್ರಾಟಜಿ ಅಥವಾ ಒಂದು ಪ್ಲ್ಯಾನ್ ಇರ್ಬೋದೇನೋ, ಬಟ್ ಆದರೂ ಕೂಡ ಸ್ವಲ್ಪ ಎಲ್ಲೋ ಬಕೆಟ್ ಅನ್ನೋ ರೀತಿಯಲ್ಲಿ ಅನಿಸ್ತು. ಆ್ಯಂಡ್ ಅವ್ರನ್ನ ಬ್ಯಾಗ್ ಡಿಸ್ಟ್ರಾಯ್ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ಕೊಟ್ಟಿದ್ರು. ಡಿಸ್ಟ್ರಾಯ್ ಮಾಡೋಕ್ಕೆ ಹೊರಟಿದ್ರು, ಬಟ್ ಅವ್ರನ್ನ ಡಿಸ್ಟ್ರಾಯ್ ಮಾಡಬೇಡಿ ಅಂತ ಹೇಳಿ ಅವ್ರನ್ನ ಇನ್ನೂ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಇಬ್ಬರು ಸೆಲೆಕ್ಟ್ ಮಾಡಿ ಇಬ್ಬರು ರಿಜೆಕ್ಟ್ ಮಾಡಿರೋದ್ರಿಂದ ಅವ್ರು ಇನ್ನೂ ಹೋಲ್ಡಲ್ಲಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ 4ನೇ ಕಂಟೆಸ್ಟೆಂಟ್ ಟ್ವಿನ್ಸ್ ಆಗಿ ಬಂದಿದ್ರು. ಬಟ್ ಅಂಥ ಒಂದು ಇಂಪ್ರೆಸಿವ್ ಏನು ಇರಲಿಲ್ಲ ನನ್ನ ಪ್ರಕಾರ. ಆ್ಯಂಡ್ ಜಡ್ಜಸ್ಗಳು ಕೂಡ ಅಂತ ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವರು ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಮೆರಿಕ ಕಂಟೆಸ್ಟೆಂಟ್ ಕೂಡ ಅಷ್ಟೇನು ಇಂಪ್ರೆಸಿವ್ ಅಂತ ಅನಿಸಲಿಲ್ಲ ನನಗೆ. ಓಕೆ, ಮೇ ಬಿ ಅವರು ಸದ್ಯಕ್ಕೆ ಹೋಲ್ಡಲ್ಲಿದ್ದಾರೆ, ಬಟ್ ನನ್ನ ಪ್ರಕಾರ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ ಅಂತ ಅನ್ಕೊತೀನಿ. ಓಕೆ, ಆ್ಯಂಡ್ 5th ಕಂಟೆಸ್ಟೆಂಟ್ ಮಾಸ್ಕ್ ಮ್ಯಾನ್. ತುಂಬ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲೋ ಡಿಫ್ರೆಂಟ್ ಅಂತ ಅನಿಸ್ತು, ಸ್ವಲ್ಪ ಡಲ್ ಅಂತ ಅನಿಸ್ತು. ಬಟ್ ಕೊನೆ ಹೋಗ್ತಾ ಯಾವ ರೇಂಜಿಗೆ ಆಡಿದ್ರು ಅಂತಂದರೆ ಸಿಕ್ಕಾಪಟ್ಟೆ ಫನ್ನಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಅವ್ರ ಎಕ್ಸ್ಪ್ರೆಷನ್ಗಳು ಹಿಂಗೆ ಸೆಕೆಂಡಲ್ಲಿ ಚೇಂಜ್ ಆಗುತ್ತೆ. ಸಿಕ್ಕಾಪಟ್ಟೆ ಫನ್ನಿ ಅಂತ ಅನಿಸುತ್ತೆ. ಜಡ್ಜಸ್ಗಳಿಗೆ ಸ್ಟಾರ್ಟಿಂಗಲ್ಲಿ ಸೆಲೆಬ್ರಿಟಿಗಳು ನೀವು ಸಿನಿಮಾ ನೋಡಲ್ಲ ಕಾಸು ಕೊಟ್ಟು ಹಾಗೆ ಹೀಗೆ ಅಂತೆಲ್ಲ ಒಂಥರ ಡಿಫ್ರೆಂಟ್ ವ್ಯಕ್ತಿತ್ವ ಅಂತ ಅನಿಸುತ್ತೆ. ಸಖತ್ ಫನ್ನಿ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಸ್ಟಾರ್ಟಿಂಗ್ ಇದ್ದಂಥದ್ದು ಒಂದು 3 to 4 ಮಿನಿಟ್ಸಲ್ಲೇ ಆ ಒಂದು ಡಿಸಿಷನ್ನೇ ಚೇಂಜ್ ಮಾಡಿಬಿಟ್ರು ಚಂದನ್ ಅವರು. ಸ್ಟಾರ್ಟಿಂಗಲ್ಲಿ ನೀವೇನು ಮಾತಾಡ್ತೀರ ಅಂತ ಕೇಳಿದವರು ಸಖತ್ ಫನ್ನಿ ಕ್ಯಾರೆಕ್ಟರ್ ಅಂತ ಅನ್ನೋ ರೀತಿಯೆಲ್ಲ ಮಾಡಿದಂಥವ್ರು. ಆ್ಯಂಡ್ ಅವರು ಕೂಡ ಸೆಲೆಕ್ಟ್ ಮಾಡಿದ್ದಾರೆ ಅವ್ರನ್ನ. ಅವರು ಕೂಡ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ 6th ಕಂಟೆಸ್ಟೆಂಟ್ 72 ವರ್ಷದ ಮಹಿಳೆ ಅಂತಲೇ ಹೇಳ್ಬೋದು. ಅವರು ಕೂಡ ಅಷ್ಟು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಪ್ರೋಮೋ ನೋಡಿದಾದ್ಮೇಲೆ ಮೇ ಬಿ ಅವ್ರನ್ನ ಸೆಲೆಕ್ಟ್ ಮಾಡಲ್ಲ ಅಂದ್ಕೊಂಡಿದ್ದೆ. ಆ್ಯಂಡ್ ಅವ್ರ ಎನರ್ಜಿ ಕೂಡ ಮೇ ಬಿ ಇನ್ನೂ ಕಮ್ಮಿ ಇರ್ಬೋದೇನೋ, ಬಟ್ ಪ್ರೋಮೋದಲ್ಲಿ ಆ ಥರ ತೋರಿಸಿದ್ದಾರೆ ಅಂದ್ಕೊಂಡಿದ್ದೆ. ಇಲ್ಲ, ಸಖತ್ ಎನರ್ಜಿ ಇದೆ ಆ್ಯಂಡ್ ಸಖತ್ ಮಾತಾಡ್ತಾರೆ. ಆ್ಯಂಡ್ ಕೌಂಟ್ರ್ ಕೂಡ ಸಖತ್ತಾಗಿ ಕೊಡ್ತಾರೆ. ಮೇ ಬಿ ಇವರು ಬರ್ಬೋದು ಹೇಳಲಿಕ್ಕಾಗಲ್ಲ ಬಿಗ್ ಬಾಸ್ ಮನೆಗೆ. ಆ ರೇಂಜಿನಲ್ಲಿ ಅವರ ಒಂದು ಎನರ್ಜಿ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ 7th ಕಂಟೆಸ್ಟೆಂಟ್ ಕಬಾಬ್ ಮಂಜು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಹೆಸರು ಮಾಡಿದ್ದಾರೆ, ಬಟ್ ಆ ಒಂದು ಇಂಪ್ರೆಸಿವ್ ಆಗಿರುವಂಥ ಒಂದು ಏನು ಅವ್ರು ಹೇಳಿಲ್ಲ.
ಬಿಕಾಸ್ ಆಫ್ ಅವ್ರದ್ದು ರೀಸನ್ ಏನಿತ್ತು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗ್ಲಿಕ್ಕೆ ನಮ್ಮ ತಾಯಿನ ಏನೋ ಇದು ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದು ಇತ್ತು ಬಿಟ್ಟರೆ, ಅದು ಬಿಟ್ಟರೆ ಏನೋ ಅವರು ಜಾಸ್ತಿ ಹೇಳ್ಕೊಳ್ಳಿಲ್ಲ. ಆ್ಯಂಡ್ ಕಬಾಬ್ದು ಎಣ್ಣೆನಲ್ಲಿ ಕೈ ಹಾಕಿದ್ದೆಲ್ಲ ಕೂಡ ಮಾಡಿದ್ರು ಅಲ್ಲಿರೋವಂಥ ಜಡ್ಜಸ್ಗಳು, ಅದಕ್ಕೆ ಇಂಪ್ರೆಸ್ ಆದ್ರು ಬಿಟ್ಟರೆ ಬಿಗ್ ಬಾಸ್ ಮನೆಗೆ ಯಾಕೆ ಅವ್ರನ್ನ ತೊಗೊಳ್ಳಿಕ್ಕೆ ಸೊ ಆ ಒಂದು ಮಟ್ಟಿಗೆ ಇಂಪ್ರೆಸಿವ್ ಆಗಿ ಅವ್ರದ್ದು ಇರಲಿಲ್ಲ ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು. ಅವ್ರನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಓಕೆ, ಆ್ಯಂಡ್ 8th ಕಂಟೆಸ್ಟೆಂಟ್ ಆಗಿ ಮೆಕ್ಯಾನಿಕ್ ಅವರು ಮಹಿಳೆ, ಮೇ ಬಿ ಅವ್ರ ಹೆಸರು ರತ್ನಾರ್ ಪೂರ್ಣಿಮಾ ಅಂತ ಅನ್ಸುತ್ತೆ. ಸೊ ಅವರು ಕೂಡ ಅಷ್ಟೇ, ಸೊ ಅವ್ರು ಸಖತ್ತಾಗಿರೋವಂಥ ಒಂದು ಮಾತುಗಳು ಆಡಿದ್ರು. ಆ್ಯಂಡ್ ಅವ್ರಿಗೆ ಏನು ಚಾಲೆಂಜ್ ಕೊಟ್ಟಿದ್ರು ಸೊ ಅದನ್ನ ಕಂಪ್ಲೀಟ್ ಮಾಡಿದ್ರು. ಆ್ಯಂಡ್ ಡೇರಿಂಗಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರು. ಜಗಳಕ್ಕೂ ಸೈ, ಆ್ಯಕ್ಟಿಂಗಿಗೂ ಸೈ, ಆ್ಯಂಡ್ ಪ್ರತಿಯೊಂದಕ್ಕೂ ಕೂಡ ಸೈ ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ಅವ್ರನ್ನ ಸ್ಟಾರ್ ಕಂಟೆಸ್ಟೆಂಟ್ ಜೊತೆಗೆ ಸೊ ಮುಂದಿನ ಹಂತಕ್ಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಒಟ್ಟಾರೆಯಾಗಿ ಸೊ ಫಸ್ಟ್ ಎಪಿಸೋಡಲ್ಲಿ ಸೊ ಅಲ್ಲಿ 2 ರಿಜೆಕ್ಟ್ ಆದರೆ ಇನ್ನೂ 2 ಸೊ ಹೋಲ್ಡಲ್ಲಿದ್ದಾರೆ. 4 ಜನ ಸೊ ಮುಂದಿನ ಒಂದು ಹಂತಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಸೊ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಸೊ ಈ 8 ಕಂಟೆಸ್ಟ್ ಅಲ್ಲಿ ನಿಮಗೆ ಯಾರು ಡಿಫ್ರೆಂಟ್ ಅಂತ ಅನಿಸ್ತು, ಯಾರು ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಅಂತ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿಯ ವಿಡಿಯೋಸ್ಗಳಿಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಸದ್ಯಕ್ಕೆ ಅಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.